ಪ್ರಸಕ್ತ ತಂತ್ರಜ್ಞಾನ ಯುಗದಲ್ಲಿ ಹೈಟೆಕ್ ಶಿಕ್ಷಣಕ್ಕಿಂತ ಮಕ್ಕಳಿಗೆ ಸಂಸ್ಕಾರದ ಶಿಕ್ಷಣ ಅತಿ ಅವಶ್ಯಕವಾಗಿದೆ ಎಂದು ಸನಿಯೂರಿನ ಪರಂಜ್ಯೋತಿ ಅಭಯ ಶ್ರೀ ಶನೇಶ್ವರ ಸ್ವಾಮಿಯ ಕರ್ಮಸ್ಥಳದ ಪರಮಪೂಜ್ಯ ಶ್ರೀ ಸಪ್ತಋಷಿ ವಿದ್ಯಾ ಆಶ್ರಮದ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರೂ ಆದ ಡಾಕ್ಟರ್ ಶಿವಾನಂದಗಿರಿ ಸಿದ್ದಸ್ವಾಮಿ ತಿಳಿಸಿದರು. ಅವರು ನಗರದ 3ನೇ ಅಡ್ಡ ರಸ್ತೆಯ ಕುವೆಂಪು ನಗರದಲ್ಲಿ ತಮ್ಮ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜೀವವಿಲ್ಲದ ವಸ್ತುಗಳಾದ ಮಣ್ಣು, ಬಿದಿರು, ಕಲ್ಲುಗಳಿಗೆ ಸಂಸ್ಕಾರ ನೀಡಿದರೆ ದೊಡ್ಡ ಸ್ಥಾನಗಳನ್ನು ಪಡೆಯುತ್ತವೆ. ಜೀವವಿರುವ ಮಕ್ಕಳಿಗೆ ಸಂಸ್ಕಾರ ನೀಡಿ ಶಿಕ್ಷಣದ ಜೊತೆಯಲ್ಲಿಯೇ ಸಾಮರ್ಥ್ಯವನ್ನು ಹೆಚ್ಚಿಸಲು ಸುಮಾರು 30 ಕೋಟಿ ವೆಚ್ಚದಲ್ಲಿ ಕೆಂಗಲ್ ಕಣ್ವ ರಸ್ತೆಯಲ್ಲಿ 15 ಎಕರೆ ಪ್ರದೇಶದಲ್ಲಿ ಗುರುಕುಲ ತಲೆ ಎತ್ತಲಿದೆ ಎಂದರು. ಹಣವುಳ್ಳವರೆಲ್ಲ ಸಮಾಜಕ್ಕೆ ಕೊಡುಗೆ ನೀಡಲು ಸಾಧ್ಯವಿಲ್ಲ. ಹಣವುಳ್ಳವರಲ್ಲಿಯೂ ಸಾಮಾಜಿಕ ಕಳಕಳಿ, ಮಾನವೀಯ ಮೌಲ್ಯ, ಪರೋಪಕಾರದಂತಹ ಗುಣಗಳನ್ನು ಹೊಂದಿರುವ ಉದಾರಿಗಳು ಆದ ಟ್ರಸ್ಟ್ನ ನಿರ್ದೇಶಕರ ಸೇವೆ ಹಾಗೂ ಶ್ರಮವನ್ನು ಎಷ್ಟು ಪ್ರಶಂಸೆ ಮಾಡಿದರೂ ಸಾಲದು ಎಂದು ತಿಳಿಸಿದರು. ಚರಿತ್ರೆ ಓದುವುದಕ್ಕೆ ಸೀಮಿತವಾಗಿರಬಾರದು. ತಮ್ಮ ಸಾಮರ್ಥ್ಯದಿಂದ ಚರಿತ್ರೆಯನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಹೊಂದುವಂತಹ ಸಂಸ್ಕಾರವಂತವನ್ನು ನೀಡಲು ಆಶ್ರಮದಲ್ಲಿ ಗುರುಕುಲ ಪದ್ಧತಿಯಂತೆ 2ನೇ ತರಗತಿಯಿಂದ 6ನೇ ತರಗತಿವರೆಗೆ ಪುಸ್ತಕ, ಪೆನ್ಸಿಲು, ಸ್ಲೇಟು ಬಳಕೆಯಿಲ್ಲದೆ ಮರಳಿನಲ್ಲಿ ಬೆರಳುಗಳ ಮುಖಾಂತರ ಶಿಕ್ಷಣವನ್ನು ಪ್ರಾರಂಭಿಸಲಾಗುವುದು ಎಂದರು. ಪುಸ್ತಕಗಳ ಭಾರ ಹೊತ್ತು ಕುಜ್ಜರಾಗುತ್ತಿದ್ದೇವೆ. ಆದರೆ ಹೊರ ರಾಷ್ಟ್ರಗಳಲ್ಲಿ ಜ್ಞಾನ ಹೊತ್ತು ದೊಡ್ಡವರಾಗಿದ್ದಾರೆ. ಏಪ್ರಿಲ್ನಿಂದ ದಾಖಲಾತಿ ಪ್ರಾರಂಭವಾಗಲಿದ್ದು 5 ಕಡೆ ಎಂದರೆ ಮದ್ದೂರು, ಚನ್ನಪಟ್ಟಣ, ಕೆಂಗಲ್, ರಾಮನಗರ, ಬಿಡ್ದಿಯಲ್ಲಿ ಪ್ರಾರಂಭಿಸಲಾಗುವುದು ಎಂದರು. ಊಟ ಮತ್ತು ವಾಹನ ಸೌಲಭ್ಯವನ್ನು ಸಪ್ತಋಷಿ ವಿದ್ಯಾ ಆಶ್ರಮ ಭರಿಸಲಿದೆ. ಮೊಳಕೆಯಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಸಾಮರ್ಥ್ಯವನ್ನು ವೃದ್ಧಿಸಿ ಗುರುಕುಲ ಪರಂಪರೆಯನ್ನು ಉಳಿಸುವುದೇ ಆಶ್ರಮದ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಸಪ್ತಋಷಿ ವಿದ್ಯಾ ಆಶ್ರಮ ಎಜುಕೇಷನ್ ಟ್ರಸ್ಟ್ ನಿರ್ದೇಶಕರು, ಸಮಾಜ ಸೇವಕರು, ಅಪರ್ಣ ಜ್ಯುವೆಲರ್ಸ್ನ ಮಾಲೀಕರು ಆದ ಬಾಲಾಜಿ ಮಾತನಾಡಿ, ಬ್ರಿಟಿಷರು ಭಾರತಕ್ಕೆ ದಾಳಿ ಮಾಡುವ ಮೊದಲು ಭಾರತದ ಬಗ್ಗೆ ಮಾಹಿತಿ ಪಡೆದರಂತೆ. ಭಾರತದಲ್ಲಿ ಗುರುಕುಲವನ್ನು ನಾಶ ಮಾಡಿದರೆ ಭಾರತವನ್ನು ಹಾಳು ಮಾಡಿದಂತೆ ಎಂದು ಮಾಹಿತಿ ಪಡೆದು ನಂತರ ಬ್ರಿಟಿಷರು ಏನೆಲ್ಲ ಮಾಡಿದರೆಂದು ಇತಿಹಾಸವೇ ಹೇಳುತ್ತದೆ ಎಂದರೆ ನಮ್ಮ ಭಾರತೀಯ ಪರಂಪರೆಯ ಗುರುಕುಲದ ಶಕ್ತಿ ಏನೆಂದು ತಿಳಿಯುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ನ ನಿರ್ದೇಶಕರುಗಳಾದ ದಿನೇಶ್, ಮಹೇಶ್, ನಂದೀಶ್, ಪಾರ್ಥ, ಭೀಮೇಶ್, ಗೋಪಾಲ್, ನರ್ಸರಿ, ಲೋಕೇಶ್, ಪ್ರಶಾಂತ್, ಸೋಮರಾಜು, ರಮೇಶ, ವೆಂಕಟೇಶ್, ಕಿರಣ್ ಕುಮಾರ್, ಈರಣ್ಣ, ರೂಪ, ಕಾವ್ಯ, ವಸಂತ್ ಕುಮಾರಿ, ವಿನುತಾ, ಭಾಗ್ಯ, ಪವಿತ್ರ, ಲಕ್ಷ್ಮೀ ಪ್ರಕಾಶ್ ಹಾಜರಿದ್ದರು. ಈ ಶಾಲೆಯನ್ನು ನಾವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೆಸ್ತಕ್ಕಂಥ ಒಂದು ಶಾಲೆ ಮಾಡಿಕೊಂಡಿದ್ದೇವೆ. ಸೂರ್ಯೋದಯ ಆದಾಗಿಂದ ಹಿಡಿದು ಸೂರ್ಯ ಅಸ್ತ ಆಗುವವರೆಗೂ ಕೂಡ ಮಕ್ಕಳು ನಮ್ಮ ಜೊತೆಲಿ ಇರಬೇಕಿರುತ್ತೆ ಅಂತ. ಸೂರ್ಯೋದಯ ಆದಾಗಿಂದ ಹಿಡಿದು ಸೂರ್ಯ ಅಸ್ತಮ ಆಗುವವರೆಗೂ ಕೂಡ ಮಕ್ಕಳುಗಳು ನಮ್ಮ ಜೊತೆಯಲ್ಲಿದ್ದರೆ ನಾನು ಅವ್ರನ್ನ ಟ್ಯಾಲೆಂಟನ್ನು ಬಿಲ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ನ ಕೊಡಲಿಕ್ಕೆ, ಅವರನ್ನು ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ಶಾಲೆ ಶುರು ನಡೀತಕ್ಕಂಥದ್ದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ಡೇ ಬೋರ್ಡಿಂಗ್ ಶಾಲೆ. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ. ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ, ರೋಬೋಟಿಕ್ಸ್ ಲ್ಯಾಬ್, ಸಿನಿಮಾ ರೂಮ್, ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು, ವಿಜ್ಞಾನ ಪ್ರಯೋಗಾಲಯಗಳು, ಆನಿಮೇಷನ್ ಕ್ಲಾಸಸ್, ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು, ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ, ಆಟದ ಮೈದಾನ, ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ. ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ, ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035841553 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ. ಬಾಲು ಪಬ್ಲಿಕ್ ಸ್ಕೂಲ್, ಪಿಟಿ ರಸ್ತೆ, ಕೋಟೆ, ಚನ್ನಪಟ್ಟಣ. ಬಾಲು ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಯಂಗ್ ಮೈಂಡ್ಸ್, ಇನ್ಸ್ಪೈರಿಂಗ್ ಫ್ಯೂಚರ್ಸ್.